ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಆಗಸ್ಟ್ 2023ರಿಂದ ಚಾಲ್ತಿ ಆಗಿದ್ದು, ಆಲ್ರೆಡಿ ಪ್ರತಿ ತಿಂಗಳು ಹಣನ ಪಡಿತಿದ್ದೀರಾ. BPL ಮತ್ತು APL ಮುಖ್ಯಸ್ಥ ಮಹಿಳೆಗೆ ಹಣ ಸಂದಾಯ ಆಗ್ತಾಯಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ನಂತರ ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ, ಈ ಯೋಜನೆಯನ್ನು ನಿಲ್ಲಿಸ್ತಾರೆ ಅನ್ನೋ ಮಾತನಾಡಿದೆ. ಆ ರೀತಿ ಯಾವುದೇ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ನಿಲ್ಲೋ ಸಾಧ್ಯತೆ ಇಲ್ಲ. ಆದ್ದರಿಂದ ದಯವಿಟ್ಟು ಯಾರೆಲ್ಲ ಅರ್ಜಿ ಸಲ್ಲಿಸಲು ಇನ್ನೂ ಗೃಹಲಕ್ಷ್ಮಿಗೆ ಅವ್ರು ಅರ್ಜಿ ಸಲ್ಲಿಸ್ಕೊಳ್ಳಿ. ಮತ್ತು ಬ್ಯಾಂಕ್ ಖಾತೆ ಏನಾದ್ರು ತೊಂದರೆ ಇದ್ದರೆ, NCPI ತೊಂದರೆ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಅರ್ಜಿ ಎಲ್ಲ ಸರಿಸಿ NCPI ಎಲ್ಲ ಕರೆಕ್ಟಾಗಿದ್ದರೂ ಕೂಡ ನಿಮಗೆ ಹಣ ಬರ್ತಿಲ್ಲ ಅಂದರೆ ಸೇವಾ ಸಿಂಧೂಲಿ ಎಲ್ಲಿ ಅರ್ಜಿ ಸಲ್ಲಿಸ್ತಾರೋ ಅಲ್ಲಿ ಮತ್ತೊಮ್ಮೆ KYCಗೆ ಆಪ್ಷನ್ಸ್ ಬಿಟ್ಟಿದ್ದಾರೆ. KYC ಮಾಡಿಸ್ಕೊಳ್ಳಿ, ಖಂಡಿತವಾಗೂ ಅಮೌಂಟ್ ಬರುತ್ತೆ. ಅಷ್ಟಕ್ಕೂ ಬರಲಿಲ್ಲ ಅಂದರೆ ನಿಮ್ಮ ತಾಲೂಕು ಆಫೀಸ್ಗೆ ಎಲ್ಲ ದಾಖಲಾತಿಗಳನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿ. ನಿಮಗೆ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಹಣ ಸಂದಾಯ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುವ ಸಾಧ್ಯತೆ ಇಲ್ಲ. ಅದರ ಬಗ್ಗೆ ಮಹಿಳೆಯರು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.